ನಮಸ್ಕಾರ ಸ್ನೇಹಿತರೆ. ಇಂಟೆಲಿಜೆನ್ಸಿ ಬ್ಯೂರೋ ಕಡೆಯಿಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ, ಜಾಬ್ ನೋಟಿಫಿಕೇಶನ್. ಯಾವ ಜಾಬ್ ಅಂತ ನೋಡೋದಾದ್ರೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸಿ ಆಫೀಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ACIO ಗ್ರೇಡ್ 2 ಲೆವೆಲ್ ಅಂದ್ರೆ ಎಕ್ಸಿಕ್ಯೂಟಿವ್ ಲೆವೆಲ್ಗೆ ಒಂದು ಜಾಬ್ ನೋಟಿಫಿಕೇಶನ್ ಬಂದಿದೆ. ಅದು ಇಲ್ಲಿಂದ ಅಂದ್ರೆ ಇಂಟೆಲಿಜೆನ್ಸಿ ಬ್ಯೂರೋ ಕಡೆಯಿಂದ. ಇದು ಯಾವ ಅಂಡರ್ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರುತ್ತೆ. ಇದು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ನಾವು ಅಪ್ಲಿಕೇಶನ್ ಡೀಟೇಲ್ ಆಗಿ ನೋಡೋದಾದ್ರೆ ನೇಮ್ ಆಫ್ ದ ಪೋಸ್ಟ್ ಬಂದ್ಬಿಟ್ಟು ACIO ಅಂತ ಆಲ್ರೆಡಿ ಹೇಳಿದ್ದೀನಲ್ಲ, ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸಿ ಆಫೀಸರ್ ಅಂತ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ. ಇದು ಯಾವ ಗ್ರೇಡ್ ಅಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಗ್ರೂಪ್ C ಅಂದ್ರೆ ಬರುತ್ತೆ, ನಾನ್ ಗೆಜೆಟೆಡ್ ಗ್ರೇಡ್ ಗ್ರೂಪ್ C ಲೆವೆಲ್ ಬರುತ್ತೆ. ಆಮೇಲೆ ಪೇ ಸ್ಕೇಲ್ ನೋಡೋದಾದ್ರೆ ಲೆವೆಲ್ 7 ಇಂದ ಸ್ಟಾರ್ಟ್ ಆಗುತ್ತೆ. ಲೆವೆಲ್ 7 ಅಂದ್ರೆ 44,000 ಇಂದ ಸ್ಟಾರ್ಟ್ ಆಗಿ 1,42,000 ವರೆಗೆ ಬರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನಿಮಗೆ 44,900 ಇಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ 44,900 ಗೆ ಒಂದು ಅಲವೆನ್ಸಸ್ ಕೂಡಿಸಿ ಕೂಡ ಅಲ್ಲಿ ಒಂದು 60,000 ರಿಂದ 65,000 ವರೆಗೆ ಬರೋ ಚಾನ್ಸಸ್ ಇದೆ. ಯಾಕಂದ್ರೆ ಅಲವೆನ್ಸಸ್ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನಾವು. ಅಂದ್ರೆ ಅಲವೆನ್ಸಸ್ ಅಂದ್ರೆ ಹೋಮ್ ಅಲವೆನ್ಸಸ್ ಇರುವುದು, ಅಂದ್ರೆ ಹೋಮ್ ಯಾವ ಸಿಟಿಯಲ್ಲಿ ಸ್ಟೇ ಮಾಡ್ತಾ ಇರ್ತಾರಲ್ಲ ಸಿಟಿಯಲ್ಲಿ, ಸೊ ಮನೆ ಬಾಡಿಗೆ ಕೂಡ ಗೌರ್ಮೆಂಟ್ ಪೇ ಮಾಡ್ತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ಸ್ ಅಲವೆನ್ಸಸ್ ಅಂತ, ಆಮೇಲೆ ಪೆಟ್ರೋಲ್ ಅಲವೆನ್ಸಸ್ ಅಂತ ಡಿಫ್ರೆಂಟ್ ಅಲವೆನ್ಸಸ್ ಇರ್ತವೆ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೂಡ ಒಂದು 15,000 ರಿಂದ 20,000 ಈ ಅಮೌಂಟ್ ಗೆ ಆಡ್ ಮಾಡಬಹುದು. ಟೋಟಲ್ ನಿಮಗೆ ಒಂದು 60,000 ರಿಂದ 65,000 ಬರುತ್ತೆ ಸ್ಟಾರ್ಟಿಂಗ್. ಸೊ ಆಮೇಲೆ ನಂಬರ್ ಆಫ್ ವೇಕೆನ್ಸೀಸ್ ನೋಡೋದಾದ್ರೆ ಅನ್ರಿಸರ್ವ್ಗೆ ಅಂದ್ರೆ ಜನರಲ್ ಕ್ಯಾಟಗರಿಗೆ 1537 ಇದಾವೆ. ಆಮೇಲೆ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 442 ಇದಾವೆ. ಆಮೇಲೆ OBCಗೆ 946, SCಗೆ 566, ಆಮೇಲೆ STಗೆ 226. ಟೋಟಲ್ ನಾವು ನೋಡೋದಾದ್ರೆ 3,717 ಪೋಸ್ಟ್ಗಳಿದಾವೆ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂದ್ರೆ ಗ್ರಾಜುಯೇಷನ್ ಆರ್ ಇಕ್ವಿಲೆಂಟ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಅಂದ್ರೆ ಡಿಗ್ರಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಡಿಸೈರಬಲ್ ಅಲ್ಲಿ ನಾಲೆಜ್ ಆಫ್ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸರ್ಟಿಫಿಕೇಟ್ ಅಂತ ಮೆನ್ಷನ್ ಮಾಡಿಲ್ಲ, ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಾರ್ಮಲ್ ಆಗಿ ನಾವು ಡಿಗ್ರಿಯಲ್ಲಿ ಎಲ್ಲರೂ ಒಂದು ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಾ ಇರ್ತೀವಿ, ಆಮೇಲೆ ಕಂಪ್ಯೂಟರ್ ಬಗ್ಗೆ ನಮ್ಗೆ ಯೂಸ್ ಮಾಡೋದು ಕೂಡ ಗೊತ್ತಿರುತ್ತೆ. ಸೊ ಅದನ್ನೇನು ಜಾಸ್ತಿ ವರಿ ಮಾಡೋಕ್ಕಿಲ್ಲ, ಕಂಪ್ಯೂಟರ್ ನಾಲೆಜ್ ಎಲ್ಲರಿಗೂ ಈಗ ಇದೆ. ಆಮೇಲೆ ನೆಕ್ಸ್ಟ್ ಏಜ್ ಕ್ರೈಟೀರಿಯಾ ನೋಡೋದಾದ್ರೆ 18 ರಿಂದ 27 ವರ್ಷ ಇದೆ ಏಜ್ ಕ್ರೈಟೀರಿಯಾ. ಆಮೇಲೆ ಇಲ್ಲಿ 5 years ರಿಲ್ಯಾಕ್ಸೇಷನ್ ಫಾರ್ SC/ST ಗೆ, ಆಮೇಲೆ SC/ST ಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಎಷ್ಟು 5 years ವರೆಗೆ. ಆಮೇಲೆ 3 years ಫಾರ್ OBC ಕ್ಯಾಂಡಿಡೇಟ್ ಗೆ 3 years ಏನಿದೆ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತಿದೆ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂತ, ಎಕ್ಸಾಮ್ಸ್ ಯಾವ ತರ ಇದೆ ಅಂತ. ಸೊ ಟೋಟಲ್ 2 ಎಕ್ಸಾಮ್ಸ್ ಇದೆ. 2 ಎಕ್ಸಾಮ್ಸ್, ಒಂದು ಟೈರ್ 1, ನೆಕ್ಸ್ಟ್ ಟೈರ್ 2, ಆಮೇಲೆ ಟೈರ್ 3 ಬಂದ್ಬಿಟ್ಟು ಇಂಟರ್ವ್ಯೂ ಇದೆ. ಫಸ್ಟ್ ಟೈರ್ 1 ನೋಡೋದಾದ್ರೆ 100 ಅಬ್ಜೆಕ್ಟಿವ್ ಟೈಪ್ MCQs ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 100 ಇದಾವೆ ಅಂತೆ. ಅಲ್ಲಿ ಡಿವೈಡೆಡ್ ಇಂಟು 5 ಪಾರ್ಟ್ಸ್ ಅಂದ್ರೆ 100 ಕ್ವಶನ್ ನ 5 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ, 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. 20 ಕ್ವಶನ್ಸ್ ಅಂದ್ರೆ ಒಂದು ಪಾರ್ಟ್ ಬಂದ್ಬಿಟ್ಟು 20 ಕ್ವಶನ್ಸ್ ಇರ್ತವೆ. ಅಂದ್ರೆ ಒಂದು ಪಾರ್ಟ್ ಅಲ್ಲಿ 20 ಕ್ವಶನ್ಸ್ ಇರ್ತವೆ. 1 ಮಾರ್ಕ್ ಈಚ್ ಅಂದ್ರೆ ಪ್ರತಿಯೊಂದು ಕ್ವಶನ್ಗೆ ಪ್ರತಿಯೊಂದು ಕ್ವಶನ್ಗೆ 1 ಮಾರ್ಕ್. ಟೋಟಲ್ ಎಷ್ಟು ಪಾರ್ಟ್ ಇದಾವೆ? 5 ಪಾರ್ಟ್ ಇದಾವೆ. ಅವು 5 ಪಾರ್ಟ್ ಯಾವುವು ಅಂದ್ರೆ ಒಂದು ಫಸ್ಟ್ ಕರೆಂಟ್ ಅಫೇರ್ಸ್, ಆಮೇಲೆ ಜನರಲ್ ಸ್ಟಡೀಸ್, ಆಮೇಲೆ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್, ಆಮೇಲೆ ರೀಸನಿಂಗ್, ಆಮೇಲೆ 5th ಪಾರ್ಟ್ ಬಂದ್ಬಿಟ್ಟು ಇಂಗ್ಲಿಷ್. ಸೊ ಟೋಟಲ್ 5 ಪಾರ್ಟ್ಸ್. ಪ್ರತಿಯೊಂದು ಪಾರ್ಟ್ ಅಲ್ಲಿ 20 ಕ್ವಶನ್ಸ್ ಇರ್ತವೆ. ಪ್ರತಿಯೊಂದು ಕ್ವಶನ್ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಸೊ ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದಾವೆ. ಅಂದ್ರೆ ಪ್ರತಿಯೊಂದು ಕ್ವಶನ್ ಗೆ 1/4 ನೆಗೆಟಿವ್ ಮಾರ್ಕ್ಸ್ ಅಂತ ಇದೆ. ಆಮೇಲೆ ಅಂದ್ರೆ ಎಷ್ಟು ಟೈಮ್ ಅವರ್ ಅಂತ ಹೇಳಿದ್ರೆ 1 hour. ಮಾರ್ಕ್ಸ್ 100 ಮಾರ್ಕ್ಸ್. ಅಂದ್ರೆ ಟೈರ್ 1 ಎಕ್ಸಾಮಿನೇಷನ್ ಅಲ್ಲಿ ಟೋಟಲ್ 100 ಕ್ವಶನ್ಸ್ ಇರ್ತವೆ. 100 ಕ್ವಶನ್ಸ್ಗೆ 60 ನಿಮಿಷ ಮಾತ್ರ. 100 ಕ್ವಶನ್ಸ್ಗೆ 60 ನಿಮಿಷ. 1 hour ಅಂದ್ರೆ 60 ನಿಮಿಷ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಿದಾವೆ? 100 ಕ್ವಶನ್ಸ್. ನೆಕ್ಸ್ಟ್ ಟೈರ್ 2 ಅಲ್ಲಿ ಇದು ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಟೈಪ್ ಎಕ್ಸಾಮಿನೇಷನ್ ಅಂದ್ರೆ ಬರಿಬೇಕಾಗುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್. ಮಲ್ಟಿಪಲ್ ಚಾಯ್ಸ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಟೈಪ್. ಫಸ್ಟ್ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಏನಿರುತ್ತೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಅಂದ್ರೆ ಬರಿಬೇಕಾಗುತ್ತೆ, ಎಸ್ಸೆ ಬರಿಬೇಕಾಗುತ್ತೆ 20 ಮಾರ್ಕ್ಸ್ಗೆ. ಆಮೇಲೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇರುತ್ತೆ 10 ಮಾರ್ಕ್ಸ್ಗೆ. ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಅಂದ್ರೆ ಪ್ಯಾಸೇಜ್ ಇರುತ್ತೆ. ಆ ಪ್ಯಾಸೇಜ್ ನ ನಾವು ಓದಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿರ್ತಾರೆ, ಬರಿಬೇಕಾಗುತ್ತೆ. ಆಮೇಲೆ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಇರ್ತವೆ. ಅಲ್ಲಿ 2 ಕ್ವಶನ್ಸ್ ಕೊಟ್ಟಿರ್ತಾರಂತೆ. 2 ಕ್ವಶನ್ಗೆ 10 ಮಾರ್ಕ್ಸ್ ಈಚ್ ಕ್ವಶನ್. ಅಂದ್ರೆ ಪ್ರತಿಯೊಂದು ಕ್ವಶನ್ 10 ಮಾರ್ಕ್ಸ್ ಇರುತ್ತೆ. ಅದೇ ತರ 2 ಕ್ವಶನ್ಸ್ ಇರ್ತಾವಂತೆ. ಯಾವ್ದ್ರ ಮೇಲೆ ಕ್ವಶನ್ಸ್ ಇರ್ತವೆ ಅಂದ್ರೆ ಕರೆಂಟ್ ಅಫೇರ್ಸ್ ಇದೆಯಲ್ಲ, ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್ ಮೇಲೆ, ಆಮೇಲೆ ಸೋಶಿಯೋ ಪೊಲಿಟಿಕಲ್ ಇಶ್ಯೂಸ್ ಮೇಲೆ
ಈ ಕ್ವಶನ್ಸ್ ಇರ್ತವೆ 2 ಕ್ವಶನ್ಸ್, ಅವು ಎಷ್ಟು ಮಾರ್ಕ್ಸ್ 20 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಮಾರ್ಕ್ಸ್ ಬಂದ್ಬಿಟ್ಟು 100 ಮಾರ್ಕ್ಸ್. ಇಂಟರ್ವ್ಯೂ ಮಾರ್ಕ್ಸ್ 100 ಮಾರ್ಕ್ಸ್. ಇದು ಟೈರ್ 2 ಬಂದ್ಬಿಟ್ಟು ಎಷ್ಟು ಮಾರ್ಕ್ಸ್ 50 ಮಾರ್ಕ್ಸ್ಗೆ. ಟೋಟಲ್ ಟೈರ್ 1, ಟೈರ್ 2 ಆಮೇಲೆ ಟೈರ್ 3 ಈ ಟೋಟಲ್ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ರ್ಯಾಂಕ್ ನ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ನೋಡಿದ್ರೆ ಸಿಟಿ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಯಾವ ಸಿಟಿಯಲ್ಲಿ ನಮ್ಗೆ ಯಾವ ಸಿಟಿಯಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದಾವೆ ಅಂತ. ಇದು ಬಂದ್ಬಿಟ್ಟು ಆನ್ಲೈನ್ ಎಕ್ಸಾಮಿನೇಷನ್. ಯಾವುದು ಟೈರ್ 1 ಬಂದ್ಬಿಟ್ಟು ಆನ್ಲೈನ್ ಎಕ್ಸಾಮಿನೇಷನ್. ಟೈರ್ 1 ಇದು ಸಿಟೀಸ್ ಎಲ್ಲ, ಇದು ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿ ಇದಾವೆ ಅಂತ. ಕರ್ನಾಟಕ ನೋಡೋದಾದ್ರೆ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದಾವೆ ಅಂದ್ರೆ ಬೆಳಗಾವಿಯಲ್ಲಿದೆ, ಆಮೇಲೆ ಬೆಂಗಳೂರಲ್ಲಿದೆ, ಹುಬ್ಳಿಯಲ್ಲಿದೆ, ಆಮೇಲೆ ಮ್ಯಾಂಗ್ಳೂರಲ್ಲಿದೆ, ಮೈಸೂರಲ್ಲಿದೆ, ಆಮೇಲೆ ಶಿವಮೊಗ್ಗದಲ್ಲಿದೆ. ನೆಕ್ಸ್ಟ್ ಉಡುಪಿಯಲ್ಲಿ ಕೂಡ ಎಕ್ಸಾಮಿನೇಷನ್ ಸೆಂಟರ್ಸ್ ಇದಾವೆ. ನೆಕ್ಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ನೋಡೋದಾದ್ರೆ 19ನೇ ತಾರೀಕಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಇನ್ನ ಯಾವಾಗ ಮುಗಿಯುತ್ತೆ ಲಾಸ್ಟ್ ಡೇಟ್ ಅಂದ್ರೆ ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂದ್ರೆ ಯಾವ ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ 10/8 ಅಂದ್ರೆ ಆಗಸ್ಟ್ ತಿಂಗಳ 10ನೇ ತಾರೀಕಿಗೆ ಡೇಟ್ ಮುಗಿಯುತ್ತೆ. ಲಾಸ್ಟ್ ಡೇಟ್ ಇದೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ 12ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕೆ. ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಎಕ್ಸಾಮಿನೇಷನ್ ಫೀಸ್ ನೋಡೋದಾದ್ರೆ ಫಸ್ಟ್ ಇದು ನೋಡೋದಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಇದು ನೋಡಿಬಿಟ್ರೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಫಸ್ಟ್ ಇದನ್ನ ಹೇಳ್ತಾ ಇದ್ದೀನಿ. ಮೇಲ್ ಕ್ಯಾಂಡಿಡೇಟ್ಸ್ ಆಫ್ ಅನ್ರಿಸರ್ವ್ಡ್ ಕ್ಯಾಟಗರಿ, ಆಮೇಲೆ EWS, ಆಮೇಲೆ OBC ಕ್ಯಾಟಗರಿಗೆ ಎಕ್ಸಾಮಿನೇಷನ್ ಫೀ ಬಂದ್ಬಿಟ್ಟು 650 ರೂಪಾಯಿ. ಟೋಟಲ್ 650 ರೂಪಾಯಿ ಪೇ ಮಾಡುತ್ತೆ. ಈ 650 ರೂಪಾಯಿದಲ್ಲಿ ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು 100 ರುಪೀಸ್. ಇಲ್ಲಿ ನೋಡಿ ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು 100 ರುಪೀಸ್. ಆಮೇಲೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀ ಅಂತ ಕರೆಕ್ಟ್ ಮಾಡ್ತಾ ಇದ್ರೆ 550 ರೂಪಾಯಿ. ಟೋಟಲ್ 650 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಯಾರು ಅನ್ರಿಸರ್ವ್ ಕ್ಯಾಟಗರಿ ಅಂದ್ರೆ ಜನರಲ್ ಕ್ಯಾಟಗರಿ, EWS ಅಂಡ್ OBC ಕ್ಯಾಂಡಿಡೇಟ್ಸ್, ಅದು ಮೇಲ್ ಕ್ಯಾಂಡಿಡೇಟ್ಸ್. ಆಮೇಲೆ ರಿಮೈನಿಂಗ್ ವುಮೆನ್ ಆಗಿರ್ಬೋದು, ವುಮೆನ್ ಕ್ಯಾಂಡಿಡೇಟ್ಸ್, ಆಮೇಲೆ SC ST ಕ್ಯಾಟಗರಿ ಅವರು 550 ರುಪೀಸ್ ಎಕ್ಸಾಮ್ ಫೀಸ್ ಪೇ ಮಾಡಬೇಕಾಗುತ್ತೆ. ಮೋಡ್ ಆಫ್ ಪೇಮೆಂಟ್ ಎರಡಿದೆ. ಆಫ್ಲೈನ್ ಪೇಮೆಂಟ್ ಮಾಡಬಹುದು, ಆನ್ಲೈನ್ ಪೇಮೆಂಟ್. ಆಫ್ಲೈನ್ ಪೇಮೆಂಟ್ ಮಾಡಬಹುದ್ರೆ SBI ಚಲನ್ ಜನರೇಟ್ ಆಗುತ್ತೆ. SBI ಚಲನ್ ಜನರೇಟ್ ಆಗುತ್ತೆ. SBI ಅಲ್ಲಿ ಪೇ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 12ನೇ ತಾರೀಕು. ಸೊ ಇದು ಫ್ರೆಂಡ್ಸ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್. ಆಮೇಲೆ ನೀವು ಅಪ್ಲೈ ಮಾಡುವ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದ್ಸರಿ ನೋಟಿಫಿಕೇಶನ್ ಓದ್ಬಿಟ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಆಮೇಲೆ ಏಜ್ ಕ್ರೈಟೀರಿಯಾ, ಆಮೇಲೆ ಎಕ್ಸಾಮಿನೇಷನ್ ಮೋಡ್ ಆಫ್ ಎಕ್ಸಾಮಿನೇಷನ್ಸ್, ಆಮೇಲೆ ಸಿಟಿ ಕಂಪ್ಲೀಟ್ ಆಗಿ ಓದಿ ಅಪ್ಲೈ ಮಾಡಿ.